ಮಾವಿನ ಮರದ ಸಮಸ್ಯೆ. ರಾಜ ಅಕ್ಬರನ ರಾಜ್ಯದಲ್ಲಿ ಚರಣ್ ಮತ್ತು ಮಹೇಶ್ ವಾಸವಾಗಿದ್ದರು. ಅವರಿಬ್ಬರು ನೆರೆಮನೆಯವರಾದರೂ ಸಣ್ಣ ಸಣ್ಣ ವಿಷಯಗಳಿಗೆ ಯಾವಾಗಲೂ ಜಗಳವಾಡುತ್ತಿದ್ದರು. ಅವರಿಬ್ಬರ ಮನೆಯ ಮಧ್ಯದಲ್ಲಿ ಒಂದು ಮಾವಿನ ಮರವಿತ್ತು. ಒಂದು ದಿನ ಅವರಿಬ್ಬರು ಆ ಮರ ಯಾರಿಗೆ ಸೇರಬೇಕು ಎಂದು ಜಗಳ ಪ್ರಾರಂಭಿಸಿದರು. ಇಬ್ಬರು ಮಾವಿನ ಮರ ತಮ್ಮದೆಂದು ಹೇಳಿದರು. ಕೊನೆಗೆ ಅವರ ಸಮಸ್ಯೆಯನ್ನು ರಾಜನಿಗೆ ಹೇಳಿದರು. ಅವರಿಬ್ಬರ ಹೇಳಿಕೆಯನ್ನು ಕೇಳಿದ ನಂತರವೂ ಅಕ್ಬರ್ ಮತ್ತು ಬೀರ್ಬಲ್ಗೆ ಮಾವಿನ ಮರ ಯಾರದೆಂದು ತೀರ್ಮಾನಿಸಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ಬೀರ್ಬಲ್, ನೀವಿಬ್ಬರೂ ಈಗ ಮನೆಗೆ ಹೋಗಿ, ನಾನು ಈ ವಿಷಯದ ಬಗ್ಗೆ ಯೋಚಿಸುತ್ತೇನೆ ಎಂದನು. ಅವರಿಬ್ಬರೂ ಹೋದ ನಂತರ ಬೀರ್ಬಲ್ ತನ್ನ ಸೇವಕನನ್ನು ಕರೆದು ಚರಣ್ ಮತ್ತು ಮಹೇಶ್ ಬಳಿ ಹೋಗಿ ಕಳ್ಳರು ನಿಮ್ಮ ಮಾವಿನ ಹಣ್ಣುಗಳನ್ನು ಕದಿಯುತ್ತಿದ್ದಾರೆ ಎಂದು ಹೇಳಲು ಹೇಳಿದ. ಕೆಲಸದವನು ಹಾಗೆಯೇ ಮಾಡಿದನು. ಸೇವಕನ ಮಾತನ್ನು ಕೇಳಿದ ಚರಣ್, ಅಯ್ಯೋ, ಕಳ್ಳರು ಯಾವಾಗಲೂ ಮರದಿಂದ ಹಣ್ಣುಗಳನ್ನು ಕದಿಯುತ್ತಾರೆ. ಅವರನ್ನು ನಂತರ ವಿಚಾರಿಸಿಕೊಳ್ಳುತ್ತೇನೆ, ಈಗ ನನಗೆ ಬಿಡುವಿಲ್ಲ ಎಂದನು. ಆದರೆ ಮಹೇಶ್ ಸೇವಕನ ಮಾತನ್ನು ಕೇಳಿದ ಕೂಡಲೇ ಒಂದು ದೊಣ್ಣೆಯನ್ನು ಹಿಡಿದು ಕಳ್ಳರನ್ನು ಓಡಿಸಲು ಹೋದನು. ಸೇವಕನು ನಡೆದಿದ್ದೆಲ್ಲವನ್ನು ಬೀರ್ಬಲ್ಲನಿಗೆ ಹೇಳಿದನು. ಬೀರ್ಬಲ್ ಅದರ ಬಗ್ಗೆ ಯೋಚಿಸಿ, ನಾಳೆ ನಾನು ಅವರಿಬ್ಬರನ್ನು ನೋಡುವೆ ಎಂದು ಹೇಳಿದನು. ಮರುದಿನ ಚರಣ್ ಮತ್ತು ಮಹೇಶ್ ರಾಜ ಅಕ್ಬರನ ಆಸ್ಥಾನಕ್ಕೆ ಬಂದರು. ಬೀರ್ಬಲ್, ಮರ ಯಾರದೆಂದು ತೀರ್ಮಾನಿಸಲು ನನಗೆ ಸಾಧ್ಯವಾಗುತ್ತಿಲ್ಲ. ಮರ ಕಡಿಸುವುದೇ ಉತ್ತಮ ಎಂದು ತೋರುತ್ತದೆ. ಅದರ ಸೌದೆ ನಿಮ್ಮಿಬ್ಬರಿಗೂ ಸಮವಾಗಿ ಹಂಚಲಾಗುವುದು ಎಂದು ಅವರಿಬ್ಬರಿಗೂ ಹೇಳಿದನು. ಬೀರ್ಬಲ್ನ ಮಾತು ಕೇಳಿ ಚರಣ್ಗೆ ಸಂತೋಷವಾಯಿತು. ಅವನು ಮರದ ಸೌದೆಯನ್ನು ಮಾರಿ ಹಣ ಸಂಪಾದಿಸುವುದರ ಬಗ್ಗೆ ಯೋಚಿಸಿದನು. ಅದಕ್ಕೆ ಅವನು ಮರ ಕಡಿಸುವುದೇ ಕೊನೆಯ ಮಾರ್ಗ ಎಂದು ಒಪ್ಪಿಕೊಂಡನು. ಆದರೆ ಮಹೇಶ್ಗೆ ಬೀರ್ಬಲ್ನ ಮಾತು ಕೇಳಿ ಗಾಬರಿಯಾಯಿತು. ದಯವಿಟ್ಟು ಈ ಮರವನ್ನು ಕಡಿಯಬೇಡಿ. ನಾನು ಹಲವಾರು ವರ್ಷಗಳಿಂದ ಈ ಮರವನ್ನು ನೋಡಿಕೊಂಡಿದ್ದೇನೆ. ಈಗ ಈ ಮರವನ್ನು ಕಡಿಯುವುದು ನನ್ನಿಂದ ನೋಡಲು ಸಾಧ್ಯವಿಲ್ಲ. ನನಗೆ ಈ ಮರ ಬೇಡ, ಇದನ್ನು ಚರಣ್ಗೆ ಕೊಟ್ಟು ಬಿಡಿ ಎಂದನು. ಬೀರ್ಬಲನಿಗೆ ಮರದ ನಿಜವಾದ ಮಾಲೀಕ ಯಾರೆಂದು ಈಗ ತಿಳಿಯಿತು. ಅದಕ್ಕೆ ಅವನು, ಮಹೇಶ್, ನೀನು ಈ ಮರದ ಮೇಲೆ ಎಷ್ಟು ಪ್ರೀತಿ ಇಟ್ಟಿರುವೆ ಎಂದು ನನಗೆ ತಿಳಿಯಿತು. ಇದು ನ್ಯಾಯವಾಗಿ ನಿನ್ನದು ಎಂದು ಹೇಳಿದನು. ಅಕ್ಬರನು ಮುಂದುವರಿಸುತ್ತಾ, ಆಸ್ಥಾನದಲ್ಲಿದ್ದವರಿಗೆಲ್ಲ
ಹಿಂದಿನ ದಿನ ನಡೆದ ಘಟನೆಯನ್ನು ತಿಳಿಸಿದನು. ಕೊನೆಗೆ ಆ ಮರವು ಮಹೇಶನದ್ದು ಎಂದು ನಿರ್ಧರಿಸಲಾಯಿತು. ಬೀರ್ಬಲ್ ಸಮಸ್ಯೆಯನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸಿದ ರೀತಿಯನ್ನು ಎಲ್ಲರೂ ಮೆಚ್ಚಿಕೊಂಡರು. ಆಸ್ಥಾನಿಕರು ಮತ್ತು ಅಕ್ಬರ್ ಬೀರ್ಬಲ್ಲನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡರು.